ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಅ ಡಾಕ್ಟರ್ ಓನ್ಲಿ. ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಲಾಸ್ಟ್ 2 ಪ್ರಾಬ್ಲಮ್ಸಲ್ಲಿ ನಾನು ಕವರ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ಕ್ವೆಶನ್ನು ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಅಡ್ಜಸ್ಟ್ಮೆಂಟ್ಸ್ ಇರುವಂಥದ್ದನ್ನು ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ಡಾಕ್ಟರ್ ಅಂಜಲಿ ಪ್ರೊವೈಡ್ಸ್ ದ ಫಾಲೋಯಿಂಗ್ ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ March 31st, 2025. ಕಂಪ್ಯೂಟ್ ಹರ್ ಪ್ರೊಫೆಷನಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2025-26 ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಡಾಕ್ಟರ್ ಅಂಜಲಿ. She is a doctor. Okay, so this is for previous year 2024-25, assessment year 2025-26. ಈ ರೀತಿ ನಾವು ಕ್ಯಾಲ್ಕುಲೇಟ್ ಬರೀತಾ ಹೋದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಆ್ಯಂಡ್ ಅಮೌಂಟ್. ಸೊ ಪರ್ಟಿಕ್ಯುಲರ್ಸ್ ಆದ ನಂತರ ನಾವೇನು ಮಾಡಬೇಕು, ಫಸ್ಟು ರೆಸಿಟ್ಸ್. ಓಕೆ, ರೆಸಿಟ್ಸ್, ಪ್ರೊಫೆಷ್ನಲ್ ರೆಸಿಟ್ಸನ್ನು ಬರೀಬೇಕಾಗತ್ತೆ. ಕನ್ಸಲ್ಟೇಷನ್ ಫೀಸ್ ಅಂತ ಇದೆ, ದಟ್ ಈಸ್ ಓಕೆ. ಫಸ್ಟ್ ಒನ್ ಇಸ್ ಕನ್ಸಲ್ಟೇಷನ್ ಫೀ 3,20,000 ಇದೆ. ದಿಸ್ ಇಸ್ ಪ್ರೊಫೆಷ್ನಲ್ ರೆಸಿಟ್ಸ್ ಓನ್ಲಿ. ನೆಕ್ಸ್ಟ್ ವಿಸಿಟಿಂಗ್ ಫೀಸ್ ಇದೆ, ದಟ್ ಈಸ್ ಆಲ್ಸೋ ಪ್ರೊಫೆಷ್ನಲ್ ರೆಸಿಟ್. ವಿಸಿಟಿಂಗ್ ಫೀಸ್ 80,000. ನೆಕ್ಸ್ಟ್ ಸೇಲ್ ಆಫ್ ಮೆಡಿಸಿನ್. ಇಫ್ ಇನ್ ಕೇಸ್ ನಿಮಗೆ ಏನಾದರೂ ಬ್ಲರ್ರಾಗಿ ಕಾಣಿಸ್ತಾ ಇದ್ದರೆ ವಿಡಿಯೋ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ. ಸೇಲ್ ಆಫ್ ಮೆಡಿಸಿನಿಂದ ಬಂದಂಥ ಹಣ ಅದು ಕೂಡ ಇನ್ಕಮ್ಮೇ, ರೆಸಿಟ್ಸೇ, 50,000. ನೆಕ್ಸ್ಟ್ ಗಿಫ್ಟ್ ಫ್ರಮ್ ಪೇಷಂಟ್ಸ್, ದಿಸ್ ಈಸ್ ಇಂಪಾರ್ಟೆಂಟ್. ಗಿಫ್ಟ್ ಫ್ರಮ್ ಪೇಷಂಟ್ಸ್, ದಟ್ ಈಸ್ ಆಲ್ಸೋ ರೆಸಿಟ್ಸ್ ಫಾರ್ ಅ ಡಾಕ್ಟರ್. ಓಕೆ, ಅದೇ ರೀತಿ ಅಡ್ವೊಕೇಟ್ಗೂ ಗಿಫ್ಟ್ ಬಂದರೆ ಅದು ಕೂಡ ರೆಸಿಟ್ ಆಗುತ್ತೆ ಅಡ್ವೊಕೇಟ್ಗೆ. ಡಿವಿಡೆಂಡ್ ಫ್ರಮ್ ಶೇರ್ಸ್ ಇಸ್ ನಾಟ್ ಅ ಪ್ರೊಫೆಷನಲ್ ರೆಸಿಟ್, ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಅಂತ ಕೊಟ್ಟಿದ್ದಾರೆ, ದಟ್ ಈಸ್ ಆಲ್ಸೋ ನಾಟ್ ಅ ಪ್ರೊಫೆಷನಲ್ ರೆಸಿಟ್ಸ್, ದಟ್ ಈಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಪೇಮೆಂಟ್ಸ್ ಅಂತ ಬಂದಾಗ ಕ್ಲಿನಿಕ್ ರೆಂಟ್ ಪೇ ಮಾಡಿದ್ದಾರೆ 48,000. ಪರ್ಚೇಸ್ ಆಫ್ ಮೆಡಿಸಿನ್ಸ್ ಅದು 60,000, ದಟ್ ಈಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಓನ್ಲಿ. ಸ್ಯಾಲ್ರಿ ಟು ಸ್ಟಾಫ್ 1,20,000, ದಟ್ ಈಸ್ ಓಕೆ. ಸರ್ಜಿಕಲ್ ಇಕ್ವಿಪ್ಮೆಂಟ್ ಕೊಟ್ಟಿದ್ದಾರೆ, ಪರ್ಚೇಸ್ಡ್ ಆನ್ 2024 ಅಂತ ಹೇಳಿದ್ದಾರೆ. ಅಕ್ಟೋಬರ್ 2024 ಪರ್ಚೇಸ್ ಮಾಡಿದ ಸರ್ಜಿಕಲ್ ಇಕ್ವಿಪ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮಗೆ ಸರ್ಜಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಡಿಪ್ರಿಸಿಯೇಷನ್ ರೇಟ್ ಹೇಳಿದ್ದಾರೆ. ಇಲ್ಲಿ ಕಾರ್ ಮೇಲೆ 15% ಡಿಪ್ರಿಸಿಯೇಷನ್ನು, ಸರ್ಜಿಕಲ್ ಇಕ್ವಿಪ್ಮೆಂಟ್ ಮೇಲೆ 40% ಡಿಪ್ರಿಸಿಯೇಷನ್, ಬಿಕಾಸ್ ದಿಸ್ ಇಸ್ ಅ ಲೈಫ್ ಸೇವಿಂಗ್ ಇಕ್ವಿಪ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ಯೂಶಲಿ ಸರ್ಜಿಕಲ್ ಇಕ್ವಿಪ್ಮೆಂಟ್ ಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದು 15% ಡಿಪ್ರಿಸಿಯೇಷನ್. ಓಕೆ, ಇನ್ ಕೇಸ್ ಅವರೇನಾದರೂ ಲೈಫ್ ಸೇವಿಂಗ್ ಡಿಪ್ರಿಸಿಯೇಷನ್ ಅಂತ ಹೇಳಿದ್ರೆ, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಲೈಫ್ ಸೇವಿಂಗ್ ಇಕ್ವಿಪ್ಮೆಂಟ್ ಆಗಿದ್ದರೆ, ಸರ್ಜಿಕಲ್ ಇಕ್ವಿಪ್ಮೆಂಟ್ ಆಗಿದ್ದರೆ ಅದ್ರ ಮೇಲೆ 40% ಡಿಪ್ರಿಸಿಯೇಷನ್ ತೊಗೊಳ್ಬೇಕಾಗುತ್ತೆ. ಇನ್ ಕೇಸ್ ಬರೀ ಸರ್ಜಿಕಲ್ ಇಕ್ವಿಪ್ಮೆಂಟ್ ಅಂತ ಕೊಟ್ಟಿದ್ರೆ ಅದನ್ನು ನಾವು 15% ಡಿಪ್ರಿಸಿಯೇಷನ್ ತೊಗೊಳ್ತೀವಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸ್ರೇ ಮಷಿನ್ಸ್ ಮೇಲೆ ಟೆಕ್ಸ್ಟ್ ಬುಕ್ಸಲ್ಲಿ ಕೊಟ್ಟಿರೋ ಪ್ರಕಾರ 40% ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಡಿಪ್ರಿಸಿಯೇಷನ್ ವ್ಯಾಲ್ಯೂ ಇಲ್ಲಿ ಒಂದೇ ಕನ್ಫ್ಯೂಷನ್ ನಮಗೆ, ಎಲ್ಲಿ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಬಗ್ಗೆ. ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಓಕೆ, ಲೈಫ್ ಸೇವಿಂಗ್ ಆಗಿದ್ದರೆ ಅದ್ರ ಮೇಲೆ 40% ಡಿಪ್ರಿಸಿಯೇಷನ್ ಅವರೇ ಹೇಳಿರ್ತಾರೆ, ಬ್ರ್ಯಾಕೆಟಲ್ಲಿ ಕೊಟ್ಟು ಲೈಫ್ ಸೇವಿಂಗ್ ಅಂತ. ಇನ್ ಕೇಸ್ ಹೇಳಿಲ್ಲ ಅಂದರೆ 15% ಡಿಪ್ರಿಸಿಯೇಷನ್, 15% ಡಿಪ್ರಿಸಿಯೇಷನ್. ಓಕೆ, ಅದೇ ರೀತಿ ಎಕ್ಸ್ರೇ ಮಷಿನ್ ಮೇಲೆ 40% ಡಿಪ್ರಿಸಿಯೇಷನ್ ಅಂತ ಹೇಳಿದ್ದಾರೆ. ಓಕೆ, ಆ್ಯಕ್ಚುಲಿ ಎಕ್ಸ್ರೇ ಮಷಿನ್ ಮೇಲೆ 15% ಡಿಪ್ರಿಸಿಯೇಷನ್ ಬರಬೇಕು, ಬಿಕಾಸ್ ಇಟ್ಸ್ ಅ ಪ್ಲಾಂಟೆಡ್ ಮಷಿನರಿ. ಬಟ್ ಟೆಕ್ಸ್ಟ್ ಬುಕ್ಸಲ್ಲಿ ಸರ್ಜಿಕಲ್ ಇಕ್ವಿಪ್ಮೆಂಟ್ ಮೇಲೆ 15%, ಎಕ್ಸ್ರೇ ಮೇಲೆ 40% ಅಂತ ಹೇಳಿದ್ದಾರೆ. ಸೊ ವಿ ವಿಲ್ ಬಿ ಫಾಲೋಯಿಂಗ್ ದ ಸೇಮ್ ಥಿಂಗ್ ವಿಚ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್ಸ್. ಓಕೆ, ಎಕ್ಸಾಮಲ್ಲಿ ನಾವು ಹಂಗೆ ಫಾಲೋ ಮಾಡೋಣ. ಸೊ ಇಲ್ಲಿ ಗಿಫ್ಟ್ ಫ್ರಮ್ ಪೇಷಂಟ್ಸ್ ಅಂತ ಆಯಿತು. ಸೊ ಫಸ್ಟ್ ನಾವು ಇದೆಲ್ಲ ಆ್ಯಡ್ ಮಾಡಿಕೊಂಡ್ರೆ 3,20,000 ಪ್ಲಸ್ 80 ಇಸ್ 4,00,000, 4,50,000, 4,65,000. 4,65,000 ಈಸ್ ದ ಟೋಟಲ್ ಪ್ರೊಫೆಷ್ನಲ್ ರೆಸಿಟ್ಸ್. ಇದು ಟೋಟಲ್ ಪ್ರೊಫೆಷ್ನಲ್ ರೆಸಿಟ್ಸ್. ಓಕೆ, ನೆಕ್ಸ್ಟು ಪ್ರೊಫೆಷ್ನಲ್ ಪೇಮೆಂಟ್ಸ್ ಅಂತ ಬಂದಾಗ ಪ್ರೊಫೆಷ್ನಲ್
ಪೇಮೆಂಟ್ಸ್ ಆರ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ ಅದರಲ್ಲಿ ಫಸ್ಟ್ ಒನ್ನು ಕ್ಲಿನಿಕ್ ರೆಂಟ್ ಅಂತ ಕೊಟ್ಟಿದ್ದಾರೆ. ಕ್ಲಿನಿಕ್ ರೆಂಟ್ ಬಗ್ಗೆ ಏನು ಅಡಿಷ್ನಲ್ ಇನ್ಫಾರ್ಮೇಷನ್ ಇಲ್ಲ. ವಿಲ್ ಕನ್ಸಿಡರ್ ದಟ್ ಹಿ ಹ್ಯಾಸ್ ಪೇಡ್ ಕ್ಲಿನಿಕ್ ರೆಂಟ್ ಆಫ್ 48,000. ಓಕೆ, ಡನ್. ಪರ್ಚೇಸ್ ಆಫ್ ಮೆಡಿಸಿನ್ಸ್, ಪರ್ಚೇಸ್ ಆಫ್ ಮೆಡಿಸಿನ್ಸು 60,000 ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ ಆನ್ March 31, 2025 ಅಂದರೆ 10,000ದಷ್ಟು ಮೆಡಿಸಿನ್ ಇನ್ನೂ ಉಳಿದಿದೆ ಅಂತೆ. ಓಕೆ, ಅವನು ಪರ್ಚೇಸ್ ಮಾಡಿದ್ದ ಮೆಡಿಸಿನ್ನ, ಸಾರಿ ಅಂಜಲಿ, ಶಿ ಹ್ಯಾಸ್ ಪರ್ಚೇಸ್ ಮೆಡಿಸಿನ್ ಫಾರ್ 60,000. ಓಕೆ, ಬಟ್ ಇನ್ನು 10,000ದಷ್ಟು ಮೆಡಿಸಿನು ಉಳಿದಿದೆ. ಅಂದರೆ ಇಲ್ಲೇನಾಗುತ್ತಂದರೆ 50,000ದಷ್ಟು ಮೆಡಿಸಿನ್ನು ಮಾತ್ರ ಸೇಲ್ ಆಗಿರೋದ್ರಿಂದ ಆ 50,000ನ ನಾವಿಲ್ಲೇನು ಮಾಡ್ತೀವಿ ಅಂದರೆ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೂ ಉಳಿದಿರೋದು ನೆಕ್ಸ್ಟ್ ಇಯರಿಗೆ. ಓಕೆ, ಸೊ ಈಗ ನೆಕ್ಸ್ಟು ಸ್ಟಾಫ್ ಸ್ಯಾಲ್ರೀಸ್. ಮೂರನೇದು ಸ್ಟಾಫ್ ಸ್ಯಾಲ್ರೀಸ್, ದಟ್ ಈಸ್ ಆಲ್ಸೋ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ 1,20,000. ನೆಕ್ಸ್ಟ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಬರೋಣ. ಸರ್ಜಿಕಲ್ ಇಕ್ವಿಪ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಸರ್ಜಿಕಲ್ ಇಕ್ವಿಪ್ಮೆಂಟು 15% ತೊಗೊಂಡು ಮಾಡ್ತೀನಿ ನಾನಿಲ್ಲಿ. ಸರ್ಜಿಕಲ್ ಇಕ್ವಿಪ್ಮೆಂಟ್ ಇಸ್ ಈಕ್ವಲ್ ಟು ಅಕ್ಟೋಬರ್ 2024 ಪರ್ಚೇಸ್ ಮಾಡಿರೋದ್ರಿಂದ ಮಾರ್ಚ್ 2025ವರೆಗೂ ಎಷ್ಟು ಡ್ಯೂರೇಷನ್ ಆಗಿದೆ? ಲೆಟ್ಸ್ ಸೇ ಅಕ್ಟೋಬರ್ ಫುಲ್ ಮಂತ್, ನವಂಬರ್ ಫುಲ್ ಮಂತ್, ಡಿಸೆಂಬರ್ ಫುಲ್ ಮಂತ್, ಜನವರಿ, ಫೆಬ್ರವರಿ, ಮಾರ್ಚ್, 1 2 3 4 5 6 ಮಂತ್ಸ್ ಆಯಿತು. 6 ಮಂತ್ಸ್ ಅಂದರೆ ಆಲ್ಮೋಸ್ಟ್ 180 ಡೇಸ್ ಆಗಿದೆ. ಸೊ 180 ಡೇಸ್ಗಿಂತ ಮೇಲ್ಪಟ್ಟಿದ್ದಾದರೆ ಫುಲ್ ಇಲ್ಲಿ ನಾನು ಎಷ್ಟು ಸರ್ಜಿಕಲ್ ಇಕ್ವಿಪ್ಮೆಂಟ್ 40,000ಗೆ ಪರ್ಚೇಸ್ ಮಾಡಿದ್ದಾರೆ, ಅದರದ್ದು 15% ಡಿಪ್ರಿಸಿಯೇಷನ್ನು. ಹಾಫ್ ತೊಗೊಳ್ಳಲ್ಲ, ಫುಲ್ ತೊಗೊಳ್ತೀನಿ. ಫುಲ್ ಅಂದರೆ 1, ಹಾಫ್ ಅಂದರೆ 1/2. ಸೊ ಫುಲ್ ತೊಗೊಂಡ್ರೆ 40% ಮೇಲೆ 15%, 40,000 ಮೇಲೆ 15% ಅಂತ ಫುಲ್ ತೊಗೊಂಡ್ರೆ 40,000 ಇಂಟು 15, ದಟ್ ಈಸ್ 6,000. 6,000 rupees is depreciation. This is depreciation on surgical equipment. Next, ಕಾರ್ ಎಕ್ಸ್ಪೆನ್ಸಸ್. ಕಾರ್ ಎಕ್ಸ್ಪೆನ್ಸಸ್ ಬಗ್ಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಕಾರ್ ಎಕ್ಸ್ಪೆನ್ಸಸ್ ಬಗ್ಗೆ. ಸೊ ಕಾರ್ ಯೂಸೇಜ್ 1/3 ಆಫ್ ದ ಕಾರ್ ಯೂಸೇಜ್ ಇಸ್ ಫಾರ್ ಪರ್ಸ್ನಲ್ ಪರ್ಪಸ್ ಅಂತ ಹೇಳಿದ್ದಾರೆ. ಕಾರು ಎಕ್ಸ್ಪೆನ್ಸಸ್ ಏನಿದೆ, ಕಾರ್ ಎಕ್ಸ್ಪೆನ್ಸಸ್ ಏನಿದೆ ಅದು 30,000 rupees ಇದೆ. ಓಕೆ, ಅದರಲ್ಲಿ 1/3 ಅಷ್ಟು ಅವನು ಪರ್ಸ್ನಲ್ ಯೂಸೇಜ್ ಮಾಡಿದ್ದಾನೆ. ಅಂದರೆ 2/3 ಅಷ್ಟು ಪ್ರೊಫೆಷ್ನಲ್ ಯೂಸೇಜ್ ಮಾಡಿದ್ದಾನೆ. ಕರೆಕ್ಟ್. ಸೊ 30,000 ಮೇಲೆ 30,000 ಇಂಟು 2 ಡಿವೈಡೆಡ್ ಬೈ 3 ಅಂದರೆ 20,000 rupees ಆಗುತ್ತೆ. ಸೊ 20,000 ಪ್ರೊಫೆಷ್ನಲಿಗೆ ಯೂಸ್ ಮಾಡಿದಂತಹ ಕಾರಿನ ಎಕ್ಸ್ಪೆನ್ಸಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಪರ್ಸ್ನಲ್ ಡ್ರಾಯಿಂಗ್ಸ್ ಆರ್ ನಾಟ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ಸೊ ಅದು ತಪ್ಪಾಗುತ್ತೆ. ಇಲ್ಲಿ ಎಲ್ಲೂ ಕೂಡ ಕಾರ್ ಎಕ್ಸ್ಪೆನ್ಸಸ್ ಟೋಟಲ್ ಅಂತ ಹೇಳಿದ್ದಾರೆ, ಆದರೆ ಕಾರ್ ಪರ್ಚೇಸ್ ಮಾಡಿದ್ದು ಅಂತ ಹೇಳಿಲ್ಲ. ಇಲ್ಲಿ ಪರ್ಚೇಸ್ ಆಫ್ ಕಾರ್ ಅಂತ ಎಲ್ಲಿ ಹೇಳಿದ್ದಾರೆ? ಡಿಪ್ರಿಸಿಯೇಷನ್ ರೇಟ್ ಕಾರ್ ಅಟ್ 15% ಅಂತ ಹೇಳಿದ್ದಾರೆ. ಈಗ ಸರ್ಜಿಕಲ್ ಇಕ್ವಿಪ್ಮೆಂಟ್ 40% ದಟ್ ಲೈಫ್ ಸೇವಿಂಗ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಕಾರ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳಿದ್ದಾರೆ, ಪರ್ಚೇಸ್ ಆಫ್ ಕಾರ್ ಅಂತ ಹೇಳಿಲ್ಲ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆಸ್ ಅ ಕಾರ್ ಎಕ್ಸ್ಪೆನ್ಸಸ್ ಹಿಯರ್. ಸೊ ಕಾರ್ ಎಕ್ಸ್ಪೆನ್ಸಸ್ ಅಂತ ತೊಗೊಂಡಾಗ ಇದು ಎಲ್ಲ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದಾಗ 48 ಪ್ಲಸ್ 50 ಇಸ್ 98,000. 98,000 ಪ್ಲಸ್ 1,20,000 ಪ್ಲಸ್ 6,000 ಪ್ಲಸ್ 20,000 ಈಕ್ವಲ್ಸ್ 2,44,000. 2,44,000. ದಿಸ್ ಈಸ್ ಏನು ಟೋಟಲ್ ಪ್ರೊಫೆಷ್ನಲ್ ಪೇಮೆಂಟ್ಸ್ ಆರ್ ಎಕ್ಸ್ಪೆನ್ಸಸ್. ಸೊ ಈಗೀಗ 4,65,000 4,65,000 ಮೈನಸ್ 2,44,000
44,000 ಅಂತ ತಗೊಂಡ್ರೆ ವಾಟ್ ಎವರ್ ಈಸ್ ಲೆಫ್ಟ್ 2,21,000 ದಟ್ ಈಸ್ ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗುತ್ತೆ. ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗುತ್ತೆ. ಇನ್ ಕೇಸ್ ದಿಸ್ ವಿಡಿಯೋದಲ್ಲಿ ಕ್ವೆಶನ್ ನಿಮಗೆ ಕಾಣಿಸ್ತಾ ಇಲ್ಲ ಅಂದರೆ ಕ್ಲೀನಾಗಿ ವಿಡಿಯೋ ಸ್ಟಾರ್ಟ್ ಮಾಡಿ, ಆವಾಗ ನಿಮಗೆ ಕ್ವೆಶನ್ ಕ್ಲಿಯರಾಗಿ ಕಾಣಿಸುತ್ತೆ. ಲೆಟ್ ಮಿ ಕ್ಲೋಸ್ ದಿಸ್ ವಿಂಡೋ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದ ಕ್ವೆಶನ್ ಹಿಯರ್. ಕ್ಲಿಯರಾಗಿ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದ ಕ್ವೆಶನ್ ಆ್ಯಂಡ್ ಸಾಲ್ವ್ ದ ಕ್ವೆಶನ್ ಬೈ ಯೋರ್ ಸೆಲ್ಫ್. ಓಕೆ, ರಿಮೆಂಬರ್ ದಟ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಮೇಲೆ ನಾವು 15% ತೊಗೊಳ್ತಾ ಇದ್ದೀವಿ, ಎಕ್ಸ್ರೇ ಮಷಿನ್ ಮೇಲೆ 40% ತೊಗೊಳ್ತಾ ಇದ್ದೀವಿ ಆ್ಯಸ್ ಪರ್ ದ ಟೆಕ್ಸ್ಟ್ ಬುಕ್ಸ್ ಫಾರ್ ಎಕ್ಸಾಮಿನೇಷನ್ ಪರ್ಪಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.